ನೋ ಮೇಕಪ್, ನೋ ಫಿಲ್ಟರ್, ನನ್ನ ಸ್ಕಿನ್ ಆ್ಯಂಡ್ ನನ್ನ ಫೇಸ್ ಈ ಥರ ಕಾಣಿಸ್ತಿದೆ, ಯಾವ ಮೇಕಪ್ ಕೂಡ ಇಲ್ಲ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಬಿಂದು ರಾಗ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನನ್ನ ಸ್ಕಿನ್ ಕೇರ್ ರೋಟೀನ್. ನಾನು ಆಲ್ರೆಡಿ ಸ್ಕಿನ್ ಕೇರ್ ರೋಟೀನ್ ಮಾಡಿದ್ದೀನಿ. ನನ್ನ ಫೇಸ್ ಹೀಗೆ ಕಾಣಿಸ್ತಿದೆ. ಏನೆಲ್ಲ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನನ್ನ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಕೊಟ್ಟಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಆದಷ್ಟು ನಿಮಗೇನಾದರೂ ನೆಕ್ಸ್ಟ್ ವಿಡಿಯೋ ಏನ್ರ ಬಗ್ಗೆ ಬೇಕಿತ್ತು ಅಂತ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಫಸ್ಟ್ ಸ್ಟೆಪ್, ನಿಮ್ಮ ಮುಖಕ್ಕೆ ಕೊಕೊನಟ್ ಆಯಿಲ್ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಯಾವ್ದಾದ್ರು ವೈಪ್ ಮುಖಾಂತರ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಹಚ್ತಾ ಇದ್ದೀನಿ. ಪ್ಯಾಕೆಟ್ಸಲ್ಲೂ ಬರುತ್ತೆ, ಈ ಥರನೂ ಬರುತ್ತೆ. ನೀವು ಯಾವ್ದು ಬೇಕಾದರೂ ಅಪ್ಲೈ ಮಾಡಿ. ಸ್ವಲ್ಪ ಹೊತ್ತು ಆದ ನಂತರ ಈ ಥರ ಪೌಡರಿ ಥರ ಬರುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡಬೇಕು. ದೆನ್ ನೀವು ಯಾವುದೇ ಸೋಪ್ನ ಯೂಸ್ ಮಾಡ್ದಲೇ ಬರೀ ಅದನ್ನು ಸ್ಕ್ರಬ್ ಮಾಡ್ತಾ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ವಾಶ್ ಮಾಡಿ. ಸ್ವಲ್ಪ ಸಾಫ್ಟ್ ಫೀಲ್ ಆಗ್ತಿದೆ. ನಿಮಗೇನೋ ಡಿಫ್ರೆನ್ಸ್ ಕಾಣಿಸಿದ್ರೆ ಐಡೆಂಟಿಫೈ ಮಾಡಿ. ನಾನು ಫುಲ್ಲು ಇಲ್ಲಿವರೆಗೂ ಹಚ್ಚಿದೆ, ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಅದು ಫಸ್ಟು ಆದಷ್ಟು ನೀವು 3 ಟೈಮ್ಸ್ ಅಥವಾ ಡೇ 2 ಟೈಮ್ಸ್ ಫೇಸ್ ವಾಶ್ ಮಾಡಿ. ಮಲಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು, ಯಾವುದಾದ್ರೂ ಆಲೋವೆರಾ ಜೆಲ್ ಅಥವಾ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಫಸ್ಟು ಅಪ್ಲೈ ಮಾಡಿ. ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ, ಅದು ನಿಮಗೆ ತೋರಿಸ್ತೇನೆ. ಇದಾದಮೇಲೆ ಯಾವುದಾದ್ರೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಡಿ. ಫೇಸ್ ಮಸಾಜರ್ಸ್ ಬರುತ್ತೆ. ಒಂದು ಈ ಥರ ಇರುತ್ತೆ, ಇನ್ನೊಂದು ಈ ಥರ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ ಮಾಯ್ಶ್ಚರೈಸರ್ ನಿವ್ಯಾನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಯಾವುದಾದ್ರೂ ಯೂಸ್ ಮಾಡಿ. ಯಾವ ಸನ್ಸ್ಕ್ರೀನ್ ಸಿಗುತ್ತೋ ಆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಕಂಪ್ಲೀಟ್ ಆಗಿ ನನ್ನ ಸ್ಕಿನ್ ಕೇರ್ ರೋಟೀನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡೋದಕ್ಕೆ. ನಿಮಗೆ ಮುಂದೆ ಯಾವ್ದಾರ ವೀಡಿಯೋಸ್ ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.